ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ವಿಷ್ಣು ಪರಮಾತ್ಮನನ್ನು, ಭಗವಂತ ನಾರಾಯಣನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಅಮೃತಬಿಂದು ಅಂತಲೇ ಹೇಳ್ಬೋದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದೇ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಆಹಾರದ ಪದ್ಯಕ್ರಮಗಳಲ್ಲಿ ಏನೋ ಒಂದು ರೀತಿ ಒಂದು ಸಂತೋಷ, ಒಂದು ಖುಷಿ, ಕಣ್ಣಿಗೆ ಬೇಕಾದ್ದನ್ನು, ಮನಸ್ಸಿಗೆ ಇಚ್ಛೆ ಇರತಕ್ಕಂಥದ್ದು ಏನನ್ನು ಬೇಕಾದರೂ ತಿನ್ನಬೇಕು ಎಂಬತಕ್ಕಂಥ ಒಂದು ಮಹದಾಸೆ. ಆದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದನೂ ಕೂಡ ನರಳುತ್ತಾ ಇರತಕ್ಕಂಥದ್ದು ಕೂಡ ಹೌದು. ಹಾಗಾಗಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ಸಂಪೂರ್ಣವಾಗಿ ವಿಮುಕ್ತರಾಗಲು, ಆ ಒಂದು ಸಮಸ್ಯೆಯಿಂದ ಆಚೆ ಬರೋದಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಒಂದು ಆಯುರ್ವೇದದ ಔಷಧಿ, ಅದರಲ್ಲೂ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು, ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ಶ್ರೀ ವಿಷ್ಣು ಪರಮಾತ್ಮನನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತ ಶ್ರೀ ವಿಷ್ಣು ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮೊದಲನೇದಾಗಿ ಮಾತನಾಡತಕ್ಕಂಥ ವನಸಿರಿ ತಾಯಿ ಶಾರದಾದೇವಿಗೆ ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾಕಾಲ ರಾರಾಜಿಸ್ತಾ ಎಷ್ಟೋ ಜನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳಿಗೆ ಹಾರೈಸ್ತಾ ಇರತಕ್ಕಂಥ ತಾಯಿ ಮಹಾಲಕ್ಷ್ಮಿಗೂ ಕೂಡ ಸಂಪೂರ್ಣವಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಆದಮೇಲೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಬನ್ನಿ.
ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನೇನು ಸಲ್ಲಿಸಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 9/6/2024 ಭಾನುವಾರ. ಬಹಳ ವಿಶೇಷವಾಗಿ ಪುನರ್ವಸು ನಕ್ಷತ್ರ. ಇವತ್ತಿನ ದಿವಸ ಪುನರ್ವಸು ನಕ್ಷತ್ರ ಇರತಕ್ಕಂಥದ್ದೇ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಕನ್ನಡದ ವತಿಯಿಂದ, ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಸದಾಕಾಲ ತಾವೆಲ್ಲರೂ ಕೂಡ ಹೀಗೆ ಸುಖ ಶಾಂತಿ ನೆಮ್ಮದಿಯಿಂದ ಭಗವಂತನ ಕೃಪಾಶೀರ್ವಾದದಿಂದ ತಾವೆಲ್ಲರೂ ಕೂಡ ನೆಮ್ಮದಿಯುತವಾಗಿ ಶಾಂತಿಯಿಂದ ನಿಮ್ಮ ಜೀವನವನ್ನು ನಡೆಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಅಷ್ಟೈಶ್ವರ್ಯವೂ ಕೂಡ ತಮಗೆ ಪ್ರಾಪ್ತಿ ಆಗಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ಬಂತು ಅಂತಂದರೆ ನಮಗೆಲ್ರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರ ಅಂತಲೇ ಹೇಳ್ಬೋದು. ಭಾನುವಾರ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ತಮಗೊಂದು ಕಿವಿಮಾತೇನಪ್ಪ ಅಂತಂದರೆ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತಿನ ದಿವಸ ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ಮೊದಲನೇದಾಗಿ ತಂತ್ರಸಾರವನ್ನು ನಾನು ತಿಳಿಸ್ಬಿಡ್ತೀನಿ. ಅದಾದ ಮೇಲೆ ಯಾತಕ್ಕೋಸ್ಕರ ಈ ಒಂದು ತಂತ್ರಸಾರದ ಆಚರಣೆ ಎಂಬತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಮತ್ತಷ್ಟು ವಿಶ್ಲೇಷಣೆಯನ್ನು ಅದಾದ ಮೇಲೆ ತಿಳಿಸ್ಕೊಡ್ತೀನಿ. ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಆ ಒಂದು ವಿಳೆದೆಲೆಯ ಮಧ್ಯದಲ್ಲಿ ತಾವು ಅಪ್ಪಟ ಶ್ರೀಗಂಧದಿಂದ ಒಂದು ಚೌಕಾಕಾರವನ್ನು ಬರಿಬೇಕು. ಒಂದು ಸ್ಕ್ವೇರ್ ಚೌಕಾಕಾರವನ್ನು ಬರೆದು ಆ ಚೌಕಾಕಾರದ ಒಳಭಾಗದಲ್ಲಿ ಒಂದು ತ್ರಿಕೋನ, ಒಂದು ಟ್ರಯಾಂಗಲ್, ಒಂದು ತ್ರಿಕೋನವನ್ನು ಬರೆದು ಅದರ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರ, ಆ ವೃತ್ತಾಕಾರದ ಮಧ್ಯಭಾಗದಲ್ಲಿ ಕ್ಲೀಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ. ಇದಿಷ್ಟನ್ನು ಕೂಡ ಬರೆದು ಆ ಒಂದು ಚೌಕಾಕಾರ ಏನಿರುತ್ತಲ್ಲ, ಮೊದಲು ಹಾಕಿರ್ತಿರಲ್ಲ ಒಂದು ಚೌಕಾಕಾರದ ಒಂದು ಆಕಾರ, ಆ 4 ದಿಕ್ಕಿನಲ್ಲೂ ಕೂಡ ಅರಿಶಿನ ಕುಂಕುಮವನ್ನು ಹಾಕ್ತಕ್ಕಂಥದ್ದು. ಆ ಶ್ರೀಮ್ ಎಂಬತಕ್ಕಂಥ ಆ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದಿರ್ತಿರಲ್ಲ, ಅದರ ಮೇಲೆಗಡೆ ಒಂದೇ ಒಂದು ಚೂರು ವಿಭೂತಿಯನ್ನು ಹಾಕಿ, ಅದರ ಮೇಲೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿ ಮತ್ತು ಒಂದೇ ಒಂದು ಚೂರು ಅಡಕೆ ಚೂರನ್ನೇ ತೆಗೆದುಕೊಳ್ಳಿ, ಇಲ್ಲಾಂದರೆ ಬಟ್ಲಡಿಕೆ ಸಿಕ್ಕಿದ್ರೂ ಕೂಡ ಸಂತೋಷ. ಲವಂಗ, ಏಲಕ್ಕಿ ಮತ್ತು ಒಂದು ಚೂರು ಬಟ್ಲಟ್ಕೆನೋ ಅಥವಾ ಚೂರಡಿಕೆ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಅದರ ಒಂದು ಅಡಕೆ ಮಾತ್ರ ಬೇಕು. ಅದನ್ನು ಅದರ ಮಧ್ಯಭಾಗದಲ್ಲಿ ಇಡತಕ್ಕಂಥದ್ದು. ನಿಮ್ಮ ಉಂಗುರದ ಬೆರಳಿನಲ್ಲಿ ಶ್ರೀಂ ಕ್ಲೀಂ ಐಂ ಸೌಹು, ಶ್ರೀಂ ಕ್ಲೀಂ ಐಂ ಸೌಹು, ಶ್ರೀಂ ಕ್ಲೀಂ ಐಂ ಸೌಹು, ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ತಾವು ನಿಮ್ಮ ಶಕ್ತಿಯಾನುಸಾರ ಪಠನೆಯನ್ನು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಆ ಒಂದು ವಿಳೆದೆಲೆಯಲ್ಲಿರ್ತಕ್ಕಂಥ ದ್ರವ್ಯಗಳ ಸಮೇತವಾಗಿ ಅದನ್ನು ಪಟ್ಟಣವನ್ನು ಕಟ್ಟಿ, ಗಂಡು ಮಕ್ಕಳಾದರೆ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಹೆಣ್ಣು ಮಕ್ಕಳು ತಾವು ಅದನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಇದನ್ನು ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ತಾವು ಆಚೆ ಹೋಗೋದ್ರಿಂದ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಂಕಷ್ಟಗಳ ಬಗ್ಗೆ ಆಗಿರ್ಬೋದು, ಅದೆಲ್ಲದರಿಂದನೂ ಕೂಡ ಆದಷ್ಟು ದೂರ ಬರ್ತೀರಿ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬಹಳ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಇನ್ನು ಈಗ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ರಾಶಿ ಫಲಗಳನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಸಮಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರೇ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನೇ ಸೂಚಿಸ್ತಾ ಇದೆ. ಆದಷ್ಟು ಇವತ್ತಿನ ದಿವಸ ಒಂದಿಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ಕೂಡ ನಮಗೆ ಕೊಡ್ತಾ ಇರ್ತಕ್ಕಂಥದ್ದಿದೆ. ಮಾತನಾಡ್ತಕ್ಕಂಥ ಮನಸ್ಸರಿ ಸ್ವಲ್ಪ ಜೋಪಾನವಾಗೇ ಇರಬೇಕು. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿಂದನೂ ಕೂಡ ಬಾಧಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸ್ವಲ್ಪ ಕೈಕಾಲುಗಳು ನೋವು ಬರ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಕೈಕಾಲುಗಳ ಎಳ್ತಾ ಬರ್ತಕ್ಕಂಥದ್ದಾಗಲಿ, ಜೋಮಿಡಿತಕ್ಕಂಥದ್ದಾಗಲಿ, ಇಂತಹ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳಿಂದ ನರಳತಕ್ಕಂಥವ್ರು ಇರ್ತೀರಿ. ಕೂತ ಜಾಗದಲ್ಲೇ ನೆಮ್ಮದಿಯಾಗಿ ಒಂದು 10 ನಿಮಿಷನೂ ಕೂಡ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಸಾಕಷ್ಟು ಈ ಒಂದು ಮೊಣಕಾಲು ನೋವು ಬರ್ತಕ್ಕಂಥದ್ದಾಗಲಿ, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಾಗಲಿ, ಇಂತಹ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ತಾವು ಆದಷ್ಟು ಇವತ್ತಿನ ದಿವಸ ನಮ್ಮದೇ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ ಇದೆ, ಅಮೃತ ರತ್ನ ಅಂತ ಹೇಳಿ. ಆ ಒಂದು ಅಮೃತ ರತ್ನವನ್ನು ತಾವು ಉಪಯೋಗಿಸೋದ್ರಿಂದ ಇರೋದ್ರಲ್ಲಿ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಅಂತಂದರೆ ನಿಮಗೆ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಇದರಿಂದ ಸ್ವಲ್ಪ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನು ಹೊರತುಪಡಿಸಿ ತಿಳಿಸೋದಾದರೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳ ವಿಚಾರವಾಗಲಿ, ಹಣಕಾಸಿನ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ದೂರಬಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದರಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಯಶಸ್ಸನ್ನು ಸ್ಥಿತಿಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರೀತಿ ಕಣ್ಣಿಗೆ ಬರ್ತಾ ಇರತಕ್ಕಂಥದ್ದಿಲ್ಲ. ಸ್ವಲ್ಪ ಜೋಪಾನ. ಮಾರ್ಗ ಮಧ್ಯದಲ್ಲೂ ಕೂಡ ತಾವೊಂದು ಡ್ರೈವಿಂಗನ್ನು ಮಾಡಬೇಕಾದ್ರೆ ಆಗಲಿ, ಇಂತಹ ಸಮಸ್ಯೆಗಳನ್ನು ತಾವು ಕಂಡುಕೊಳ್ತಕ್ಕಂಥವ್ರು ಇರ್ತೀರಿ. ಗಾಬರಿ ಆಗ್ತಾ ಇರ್ತಕ್ಕಂಥವ್ರು ಇರ್ತೀರಿ. ಈಗ ಸಡನ್ನಾಗಿ ಡ್ರೈವಿಂಗ್ ಮಾಡ್ತವ್ರಿಗೆ ಏನಪ್ಪ ಅಂದರೆ ಪಕ್ಕದಲ್ಲಿ ಯಾರಾದರೂ ಸ್ಪೀಡಾಗಿ ಹೋಗ್ಬಿಟ್ರೂ ಕೂಡ ತಾವು ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಬದಲಾಯಿಸ್ಕೊಂಡು ಬಿಡ್ತೀರಿ. ಆ ಕ್ಷಣ ಗಾಬರಿ ಆಗೋಗ್ತಕ್ಕಂಥದ್ದು ಇರುತ್ತೆ. ಇಂತಹ ಸಮಸ್ಯೆಗಳು ಅಂತಂದರೆ ಒಂದಿಷ್ಟು ಮಾನಸಿಕವಾಗಿ ಒಂದಿಷ್ಟು ನೋವನ್ನು ಕೂಡ ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಹನುಮನ ಸಾನ್ನಿಧ್ಯದಲ್ಲಿ 11 ಪ್ರದಕ್ಷಿಣೆಯನ್ನು ಹಾಕಿ 11 ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಜೈ ಶ್ರೀರಾಮ್ ಇಲ್ಲಾಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆಯನ್ನು ಮಾಡ್ತಾ 11 ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥದ್ದು. ಅದಾದಮೇಲೆ ಭಗವಂತನ ಕೇಸರಿ ಪ್ರಸಾದವನ್ನು ನಿಮ್ಮ ಲಲಾಟಕ್ಕೆ ಮತ್ತು ನಿಮ್ಮ ಕಂಠಕ್ಕೆ ಎರಡೂ ಭಾಗದಲ್ಲೂ ಕೂಡ ಒಂಚೂರು ಹಚ್ಕೊಂಡು ಅದಾದಮೇಲೆ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಹನುಮನ ಅನುಗ್ರಹದಿಂದ ಒಂದಿಷ್ಟು ನೆಮ್ಮದಿಯನ್ನು ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಭಿನ್ನವಾಗಿದೆ. ಇವತ್ತಿನ ದಿವಸ ಮಾತನಾಡ್ತಕ್ಕಂಥ ಮನಸ್ಸರಿಯ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಒಂದು ಬಲಭಾಗದಲ್ಲಿ ಬಹಳ ನಿಧಾನವಾಗಿ ಅದರ ಚಲನವಲನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೂ ಒಂದು ಕ್ಷಣ ನಿಂತ್ಕೊಳ್ಳುತ್ತೆ, ಮತ್ತೊಂದು ಕ್ಷಣ ಮುಂದುವರಿಯುತ್ತೆ, ಮತ್ತೊಂದು ಕ್ಷಣ ನಿಂತ್ಕೊಳ್ಳುತ್ತೆ, ಮುಂದುವರಿಯುತ್ತೆ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿಯೂ ಕೂಡ ಹಾಗೇ ಇದೆ. ಅಡೆತಡೆಗಳು ಸಾಕಷ್ಟು ಎದುರಾಗ್ತಕ್ಕಂಥದ್ದು ಇರುತ್ತೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ತಾವು ಏನೊಂದು ವಿಚಾರವಾಗಿ ತಾವು ಮುಂದುವರಿಬೇಕಾದ್ರೂ ಕೂಡ ಅಡೆತಡೆಗಳು ಸಾಕಷ್ಟು. ಅಡೆತಡೆಗಳು ಯಾವ ರೀತಿ ಅಂತಂದರೆ, ಒಂದು ಕೆಲಸ ಬಹಳ ಆಸೆ ಅಂತಂದರೆ ನಿಧಾನವಾಗಿ ಸಾಕ್ತಕ್ಕಂಥದ್ದಾಗಲಿ, ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಒಂದು ಕಡೆ ಆಗಲಿ, ಇಲ್ಲ ಅಂತಂದರೆ ಯಾರು ಏನೇ ಹೇಳಲಿ, ಇಲ್ಲ ಅಂತ ತಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಬಹಳ ಪ್ರೀತಿಯಿಂದ ಆಸಕ್ತಿಯಿಂದ ಒಂದು ಒಳ್ಳೆ ಆಲೋಚನೆ ಇಲ್ಲ, ನಾನು ಏನಾದರೂ ಪರವಾಗಿಲ್ಲ ನಾನು ಮುಂದೆ ಬರಲೇಬೇಕು ಎಂಬತಕ್ಕಂಥ ಒಂದು ಆಸಕ್ತಿಯಿಂದ ಮುಂದೆ ಬರ್ತೀರಿ. ಯಾರೋ ಒಬ್ಬ ಬರ್ತಾನೆ ಪುಣ್ಯಾತ್ಮ ಬಂದ್ಬಿಟ್ಟು, ನೋಡಪ್ಪ ಅದಲ್ಲಪ್ಪ ಇದು ಹೀಗಲ್ಲ ಹಾಗಲ್ಲ ಹೀಗೆ ಎಂಬತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ತಲೆಗೆ ತುಂಬತಕ್ಕಂಥದ್ದಾಗಲಿ, ಇಂತಹ ವಿಚಾರಗಳನ್ನು ಗಮನಿಸ್ಬೋದು ಸಾಕಷ್ಟು ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಇದು ಸಹಜ. ನೋಡಿ, ಮನುಷ್ಯ ಅಂತಂದ ಮೇಲೆ ಅದರಲ್ಲಿ ಮನುಷ್ಯನಿಗೆ ಒಳ್ಳೆತನವೂ ಉಂಟು, ಒಂದಿಷ್ಟು ಕೆಟ್ಟತನವೂ ಕೂಡ ಉಂಟು. ಒಳ್ಳೆತನಗಳನ್ನು ನಾವು ವೃದ್ಧಿ ಮಾಡ್ಕೊಳ್ಬೇಕು. ಒಂದಿಷ್ಟು ಜನ ಕೆಟ್ಟ ಹಾದಿಯಲ್ಲಿ ಮುಂದೆ ಬರ್ತಕ್ಕಂಥವ್ರು ಕೂಡ ಇರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಯಾರೇ ಎದುರಾದ್ರೂ ಕೂಡ ಪರವಾಗಿಲ್ಲ, ನಾನಾ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಒಂದು ಆಸಕ್ತಿಯಿಂದ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಆದರೆ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದನೂ ಕೂಡ ಬಾಧಿಸ್ತಕ್ಕಂಥದ್ದು ಇರುತ್ತೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ಬಿಸಿ ನೀರಿಗೆ ದೊಡ್ಡಪತ್ರೆ ಸೊಪ್ಪು ಅಂತ ಬರುತ್ತೆ. ದೊಡ್ಡಪತ್ರೆ ಸೊಪ್ಪು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ದೊಡ್ಡಪತ್ರೆ ಸೊಪ್ಪು, ಆಮೇಲೆ ತುಳಸಿ, ಅದರ ಜೊತೆ ಒಂದೇ ಒಂದು ಚೂರು ಬೇವಿನ ಸೊಪ್ಪು, ಅದಕ್ಕೆ ಒಂದು ಚೂರು ಜೇನುತುಪ್ಪ, ಇದಿಷ್ಟನ್ನು ಹಾಕಿ, ಜೇನುತುಪ್ಪ ಲಾಸ್ಟು, ಮೊದಲು ಈ ಮೂರು ದ್ರವ್ಯಗಳನ್ನು ಕೂಡ ಚೆನ್ನಾಗಿ ಕುದಿಸಿ, ಅದು ಕಾದು ಹಾರಿರ್ತಕ್ಕಂಥ ನೀರಿಗೆ 1-2 ಹನಿ ಜೇನುತುಪ್ಪ, ಜಾಸ್ತಿ ಬೇಡ, 1-2 ಹನಿ ಜೇನುತುಪ್ಪವನ್ನು ಅದರೊಳಗಡೆ ಹಾಕೊಂಡು, ಯಾಕೆಂದರೆ ಕಹಿ ಬಂದಿರುತ್ತಲ್ವ ಚೂರು, ಹಾಗಾಗಿ ಜೇನುತುಪ್ಪವನ್ನು ಹಾಕೊಂಡು ಅದನ್ನು ಮಿಶ್ರಣವನ್ನು ಮಾಡಿ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಈ ಸುಸ್ತು ಕಡಿಮೆ ಆಗುತ್ತೆ, ದೇಹಕ್ಕೆ ಒಂದು ಚೂರು ರಿಲೀಫ್ ಅನ್ನೋದು ಸಿಗುತ್ತೆ, ಏನೋ ಒಂದು ರೀತಿ ಭಾರ ಎಂಬತಕ್ಕಂಥದ್ದು ಇರುತ್ತೆ, ಆ ಒಂದು ಭಾರ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ, ಮತ್ತು ನಿಮ್ಮ ಡೈಜೆಷನ್ಗೂ ಕೂಡ ಒಂದು ಸಣ್ಣ ಸಹಾಯ ಆಗ್ತಕ್ಕಂಥದ್ದು ಇರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಏನು ಕೆಲಸ ಮಾಡಬೇಕು ಎಂಬತಕ್ಕಂಥ ಒಂದು ಆಲೋಚನೆ ಇರುತ್ತಲ್ಲ, ಆ ಆಲೋಚನೆಯನ್ನು ಮತ್ತಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದಾಗಲಿ, ಬುದ್ಧಿಶಕ್ತಿ ಜಾಸ್ತಿ ಮಾಡ್ತಕ್ಕಂಥದ್ದಾಗಲಿ ನಿಮಗೆ ಒಂದು ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಚುಟುಕು ಔಷಧಿಯನ್ನು ತಾವು ಮಾಡಿಕೊಂಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅದರ ಜೊತೆಗೆ ತಾಯಿ ದುರ್ಗಾದೇವಿ ಆರಾಧನೆಯನ್ನಂತೂ ತಾವು ಮಾಡಲೇಬೇಕು ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಭಿನ್ನ ರೀತಿಯಲ್ಲೇ ಇದೆ. ಬಹಳ ವೇಗವಾಗಿ ಎಡಭಾಗದಲ್ಲಿ ಅದರ ಚಲನವಲನವನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಒಂದು ಕ್ಷಣ ಪಟ್ಟಂತ ಬಲಗಡೆಗೆ ಬರುತ್ತೆ, ಅದಾದ ಮೇಲೆ ನಿಧಾನವಾಗಿ ಮತ್ತೊಮ್ಮೆ ಅದರ ಪ್ರಯಾಣವನ್ನು ಎಡಭಾಗಕ್ಕೆ ಚಲಾಯಿಸ್ತಾ ಇರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಏನಿರುತ್ತೆ ಅಂತಂದರೆ, ಯಾವ ರೀತಿ ಇರುತ್ತೆ ಅಂತಂದರೆ, ನಿಮ್ಮ ನೆಮ್ಮದಿಗೋಸ್ಕರ ಸಾಕಷ್ಟು ಅಪೇಕ್ಷೆ ಇರುತ್ತೆ ಇವತ್ತಿನ ದಿವಸ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು. ಅದ್ರ ಜೊತೆಗೆ ತಮ್ಮ ಮನಸ್ಸಿನಲ್ಲಿ ಒಂದು ಆಸೆ, ಭಾನುವಾರ ಅಂತಂದೇಳಿ ನಾವು ಯಾಕೆ ಸುಮ್ಮನೆ ಇರಬೇಕಪ್ಪ, ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಮುಂದುವರಿಯೋಣ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತಕ್ಕಂಥದ್ರ ಬಗ್ಗೆ ಆಗಲಿ, ಹೊಸದೊಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬಾಗಲೇ ಆಗಲಿ, ಇಲ್ಲ ಅಂತಂದರೆ ತಾವು ಪ್ರತಿನಿತ್ಯ ಹಾಕ್ತಕ್ಕಂಥ ಒಂದು ಹೆಜ್ಜೆ, ಪ್ರತಿನಿತ್ಯ ನಡೆಸ್ತಕ್ಕಂಥ ಒಂದು ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತಾವು ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇಂತಹ ಆಲೋಚನೆಗಳಲ್ಲಿ ತಾವೆಲ್ಲರೂ ಕೂಡ ಅಂತಂದ್ರೆ ಚೂರು ಬ್ಯುಸಿಯಾಗಿರ್ತೀರಿ. ಆದರೆ ಅದರ ಮಧ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಪಾಸಿಟಿವ್ ಎಂಬತಕ್ಕಂಥ ಒಂದು ರೆಸ್ಪಾನ್ಸ್ ಕಡಿಮೆನೇ, ಆದರೆ ನೆಗೆಟಿವ್ ರೆಸ್ಪಾನ್ಸ್ ಜಾಸ್ತಿನೇ ಇರ್ತಕ್ಕಂಥದ್ದು ಇರುತ್ತೆ. ಏನೇ ಮಾಡಬೇಕಾದ್ರೆ ಆಗಲಿ, ಏನೇ ಕೆಲಸದ ವಿಚಾರವಾಗಲಿ ಆದರೆ ಮೊದಲು ಈ ಒಂದು ಕೆಟ್ಟ ಆಲೋಚನೆಗಳೇ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಇರುತ್ತೆ. ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡನೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಏನಪ್ಪ ಏನು ಮಾಡಿದ್ರೂ ನಾನು ಮುಂದುವರಿಯೋಕ್ಕಾಗ್ತಾ ಇಲ್ವಲ್ಲ, ಎಷ್ಟು ಅಂತ ನಾನು ಪ್ರಯತ್ನ ಪಡೋಕ್ಕಾಗತ್ತೆ, ಎಲ್ಲ ದಾರಿನಲ್ಲೂ ಒಂದಲ್ಲ ಒಂದು ನೆಗೆಟಿವ್ ನಾನು ಆಗಲೇ ಇನ್ನೂ ಮತ್ತೊಂದು ರಾಶಿಯವ್ರಿಗೆ ಹೇಳಿ ತಿಳಿಸ್ತಾ ಇದ್ದೆ, ನೆಗೆಟಿವ್ ಇಲ್ಲದೆ ಇರತಕ್ಕಂಥದ್ದು ಯಾವುದರಲ್ಲೂ ಇಲ್ಲ. ನೆಗೆಟಿವು ಉಂಟು, ಪಾಸಿಟಿವೇ ಉಂಟು. ಹಾಗಾಗಿ ಆ ನೆಗೆಟಿವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಭಗವಂತ ನಮಗೊಂದು ಅವಕಾಶ ಕೊಟ್ಟೇ ಕೊಡ್ತಾನಲ್ವ. ಹಾಗಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ತಾವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದ್ರ ಬಗ್ಗೆ ಒಂದೊಳ್ಳೆ ಸೂಕ್ತ ಮಾರ್ಗದರ್ಶನ ಇರತಕ್ಕಂಥದ್ದು ಇರುತ್ತೆ. ಗುರು ಹಿರಿಯರ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಸದಾಕಾಲ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸುವುದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವನ್ನ ಎಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸುತ್ತಿದ್ದಾರೆ. ಇವತ್ತಿನ ದಿವಸ ತಮ್ಮ ಬದುಕು ಒಂದು ರೀತಿ ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥದ್ದಿದೆ. ಬಹಳ ಸ್ಲೋ, ಆಲಸ್ಯತನ, ಸೋಂಬೇರಿತನ. ಬೆಳಗ್ಗೆ ಎದ್ದಾಗಲಿಂದನೇ ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಭಾನುವಾರ ನೆಮ್ಮದಿಯಾಗಿರೋಣ ಬಿಡಪ್ಪ, ಏನು ಪ್ರತಿ ಸತಿ ಮಾಡ್ತಕ್ಕಂಥದ್ದೇ ತಾನೆ, ಈ ದಿನವಿಡೀ ಇಷ್ಟು ವರ್ಷದವರೆಗೂ ಕೂಡ ಜೀವನದಲ್ಲಿ ನಡೆಸ್ಕೊಂಡು ಬಂದಿರೋದೇ ತಾನೆ, ಇವತ್ತು ನೆಮ್ಮದಿಯಾಗಿ ಮನೇಲಿ ರೆಸ್ಟ್ ಮಾಡೋಣ ಬಿಡಪ್ಪ ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ತಾವೆಲ್ಲರೂ ಕೂಡ ಇರ್ತೀರಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಅದರ ತಕ್ಕನ ಹಾಗೆ
ತಾವು ಎಲ್ಲೋ ಹೋಗಿ ದೂರ ಬಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಸಾಕಷ್ಟು ಶ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ವಿನಾಕಾರಣ ಟ್ರಾವೆಲ್ ಮಾಡಿ ಅಂತಂದರೆ ಪ್ರಯಾಣವನ್ನು ಮಾಡಿ ಆಯಾಸವನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ ದೇಹಕ್ಕೆ ಯಾವುದನ್ನು ಕೂಡ ಬೇಡ. ನೆಮ್ಮದಿಯಾಗಿ ವಾಸ್ತುಗೃಹದಲ್ಲಿರಿ, ಕುಟುಂಬದ ಜೊತೆ ಒಂದಿಷ್ಟು ಸಮಯವನ್ನು ಕಳೀರಿ, ತಂದೆ ತಾಯಿಯ ಜೊತೆ ಒಂದಿಷ್ಟು ನೆಮ್ಮದಿಯಾಗಿ ಓಡಾಡ್ಕೊಂಡಿರಿ, ಕುಟುಂಬದವ್ರ ಜೊತೆ ಆರಾಮಾಗಿ ತಾವು ಇವತ್ತಿನ ಒಂದಿಷ್ಟು ಕಾಲವನ್ನು ಕಳೀತಕ್ಕಂಥದ್ದು ಬಹಳ ಉತ್ತಮ ಮಕರ ರಾಶಿನಲ್ಲಿರ್ತಕ್ಕಂಥವ್ರು. ಅದನ್ನು ಹೊರತುಪಡಿಸಿ ತಾವು ಒಬ್ಬರೇ ಏನೋಕೆ ನಾನು ನೆಮ್ಮದಿ ಬೇಕು, ನನ್ನ ನೆಮ್ಮದಿಗೋಸ್ಕರ ನಾನು ಎಲ್ಲಾದರೂ ಹೋಗ್ತೀನಿ, ಹೇಗಾದರೂ ಮಾಡ್ಕೊಳ್ತೀನಿ ಬಿಡು ಎಂಬತಕ್ಕಂಥ ಒಂದು ವಿಚಾರದಲ್ಲಿ ತಾವು ಆಚೆ ಹೋಗಿದ್ದೆ ಆದರೆ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಆ ಕ್ಷಣ ತಮ್ಗೆ ಖುಷಿ ಸಿಗ್ತಕ್ಕಂಥದ್ದೇ, ಆದರೆ ಕಾಲಕ್ರಮೇಣ ಎಲ್ಲೋ ಒಂದು ಕಡೆ ಮಾತು ಉಳ್ಕೊಂಬಿಡ್ತಕ್ಕಂಥದ್ದು ಇರುತ್ತೆ. ನೋಡಪ್ಪ, ನಾವಿಷ್ಟು ದಿನ ಇವ್ರಿಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಆದರೆ ಈಗ ಈತ ಒಬ್ಬಂಟಿಯಾಗಿ ನಾನು ಅಲ್ಲೋಗಬೇಕು, ಇಲ್ಲೋಗಬೇಕು ಅಂತಕ್ಕಂಥ ಒಂದಿಷ್ಟು ಆಲೋಚನೆಗಳು, ಮನಸ್ತಾಪಗಳು ಕುಟುಂಬದಲ್ಲೂ ಕೂಡ ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಈಗಾಗಲೇ ಆ ಮಾತನ್ನು ಕೇಳುತ್ತೀರಿ. ಅದರಲ್ಲೂ ತಂದೆ ತಾಯಿ ಎಲ್ಲರ ಮಕ್ಕಳು ಆಚೆ ಹೋಗ್ತಾರೆ ಅಂತಂದರೆ ಅವ್ರು ಪ್ರಾರಂಭದಲ್ಲಿ ಶುರು ಮಾಡ್ತಕ್ಕಂಥದ್ದು ಒಂದಿಷ್ಟು ವಿಚಾರಗಳಿದೆ. ಸಹಜನೇ, ಎಲ್ಲರ ಕುಟುಂಬದಲ್ಲೂ ಅಷ್ಟೇ. ಮಕ್ಕಳು ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ನಮ್ಮ ತಂದೆ ತಾಯಿ ಆಗಿರ್ಬೋದು, ಈಗ ನಮ್ಮ ಗುರುಗಳಾದ್ರೂ ಕೂಡ ಅಷ್ಟೇ. ನಾನೆಲ್ಲಾದರೂ ಆಚೆ ಹೋಗಿ ಬರ್ತೀನಿ ಅಂತಂದರೆ ಮುಗೀತು, ಅಲ್ಲಿಗೆ ಅವರ ಒಂದು ಮುಖಭಾವನೆಗಳೆಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಅದು ಸಹಜ ಗುಣ, ಅದನ್ನು ತಪ್ಪು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಒಂದೇನಪ್ಪ ಅಂತಂದರೆ ಅವರಿಗೆ ಕಳಿಸೋದು ಇಷ್ಟ ಇಲ್ಲ ಅಂತಲ್ಲ, ಆದರೆ ಒಬ್ಬನೇ ಹೋಗ್ತಾನಲ್ಲ, ಯಾವ ಪರಿಸ್ಥಿತಿ ಹೇಗೋ ಏನೋ ಎತ್ತೋ ನಾವು ಯಾರಾದರೂ ಜೊತೆಯಲ್ಲಿದ್ದರೆ ಅಟ್ಲೀಸ್ಟು ಹೋಗಿ ಬರ್ತಕ್ಕಂಥದ್ರಲ್ಲಿ ಅವನ ಜೊತೆ ನಾವು ಕೂಡ ಸೇರ್ಕೊಳ್ಬಹುದಲ್ಲ ಎಂಬತಕ್ಕಂಥ ಒಂದು ಆಲೋಚನೆ ಅಷ್ಟೇ ಬಿಟ್ಟರೆ, ಈಗ ಇರುತ್ತೆ ಯಾವಾಗಲೂ ಫ್ಯಾಮಿಲಿ ಜೊತೆನೇ ಹೋಗೋದಲ್ವಾ, ನಾವು ಒಬ್ಬರೇ ಹೋಗಬೇಕು ಅನ್ನೋ ಆಸೆ ನಮಗೂ ಇರುತ್ತಲ್ವ ಗುರುಗಳೇ ಅಂಥೇಳಿ, ನಿಮ್ಮ ಆಸೆನೂ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆ ಕಡೆ ಅವ್ರ ಕನಸನ್ನು ಕೂಡ ನಾವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಈ ಸರಿ ತಪ್ಪುಗಳ ಮಧ್ಯೆ ನಾವು ಆ ಕ್ಷಣವನ್ನು ಕಳಿತೀವಿ ಗೊತ್ತಾ, ಅದೇ ಇಂಪಾರ್ಟೆಂಟು. ಹಾಗಾಗಿ ಮಕ್ಕಳಾಗಿ ನಾವು ಸ್ವಲ್ಪ ಸಮಾಧಾನವಾಗಿ ಕೇಳೋ ರೀತಿ ಕೇಳಿ, ಅವರನ್ನು ಯಾವ ರೀತಿ ನಾವು ಸಮಾಧಾನ ಪಡಿಸ್ಬೇಕೋ ಆ ರೀತಿ ನಾವು ಸಮಾಧಾನ ಪಡಿಸ್ಬಿಟ್ರೆ ಶಾಂತ ರೀತಿಯಿಂದ ಎಲ್ಲವೂ ಕೂಡ ಸಾಂಗೋಪಾಂಗವಾಗಿ ನೆರವೇರ್ಕೊಂಡು ಹೋಗುತ್ತೆ. ಆದರೆ ನಾವೇನಾದರೂ ಸ್ವಲ್ಪ ರೌದ್ರತನದಿಂದ ನಾನು ಹೋಗಿದ್ದು ನಾನು ಮಾಡಿದ್ದೆ ಎಂಬತಕ್ಕಂಥ ಒಂದು ಹಠವನ್ನು ಸಾಧಿಸ್ಬಿಡ್ತೀವಲ್ಲ, ಅಲ್ಲಿ ನೋಡಪ್ಪ ಎಡುವತಕ್ಕಂಥದ್ದಿರುತ್ತೆ, ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಆಗ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ತಾವು ಯಾವ ಖುಷಿಗೆ ಆಚೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಆ ಖುಷಿ ಆ ಕ್ಷಣ ಅಲ್ಲೇ ಸರ್ವನಾಶ ಆಗುತ್ತೆ. ತಾವು ಆಚೆ ಹೋದ್ರೂ ಕೂಡ ನೆಮ್ಮದಿ ಅನ್ನೋದನ್ನು ಕಳ್ಕೊಂಡು ಬಿಡ್ತೀರಿ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಅವರನ್ನು ಒಪ್ಸೋ ರೀತಿ ನೋಡಿ. ಈ ಒಂದು ಪೀಠಿಕೆ ಹಾಕ್ತಕ್ಕಂಥದ್ದಿರುತ್ತಲ್ಲ, ಅದನ್ನು ಸ್ವಲ್ಪ ಸಮಾಧಾನವಾಗಿ ಪೀಠಿಕೆ ಹಾಕಿದ್ರೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ತಾವು ನಿಮ್ಮ ಪೇರೆಂಟ್ಸನ್ನು ಒಪ್ಪಿಸ್ಬೇಕಾದ್ರೆ ಸ್ವಲ್ಪ ಸಮಾಧಾನವಾಗಿ ಪ್ರೀತಿಯಿಂದ ಒಪ್ಪಿಸಿ, ಎಲ್ಲರೂ ಕೂಡ ಒಪ್ಕೊತಾರೆ. ಇನ್ನು ಈ ಒಂದು ತಾಳ್ಮೆ ಎಂಬತಕ್ಕಂಥದ್ದು ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿನೇ ಬೇಕು. ಇದನ್ನೊಂಚೂರು ಅನುಸರಿಸ್ಕೊಂಡು ಹೋಗ್ಬಿಟ್ರೆ ಎಲ್ಲವೂ ಕೂಡ ನೆಮ್ಮದಿಯಾಗೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥವನ ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಅದ್ಭುತವಾಗಿದೆ. ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಹೇಗಿರುತ್ತೆ ಅಂದರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಆಗ್ತಾ ಇರತಕ್ಕಂಥದ್ದಿದೆ, ಆದರೆ ಕಾಲಕ್ರಮೇಣ ಸರಿ ಹೋಗ್ತಕ್ಕಂಥದ್ದು ಇರುತ್ತೆ. ಇವತ್ತು ತಾವು ಗಮನಿಸ್ಬೋದು, ಎದ್ದಾಗಲಿಂದ ತಾವು ಏನಾದರೂ ಒಂದು ವಿಚಾರವಾಗಿ ಆಲೋಚನೆಯನ್ನು ಮಾಡಬೇಕಾದ್ರೆ ಆಗಲಿ, ಇವೆಲ್ಲಂದರೆ ಇವತ್ತಿನ ದಿವಸ ಪೂರ್ವ ನಿಯೋಜಿತವಾಗಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯಸಿದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಆಗಲಿ, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥ ವಿಚಾರವಾಗಲಿ ತಾವು ಗಮನಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಆರಾಮಾಗಿ ಮಾಡ್ಕೊಳ್ಳೋಣ ಬಿಡಪ್ಪ, ನೆಮ್ಮದಿಯಾಗಿ ಮಾಡ್ಕೊಳ್ಳೋಣ ಬಿಡಪ್ಪ, ಸಮಯ ಇದೆ ತಾನೇ, ಸಮಯ ಇದೆ ಅಂತ ಅಂದ್ಕೊಂಡು ತಾವು ಅದನ್ನು ಮುಂದೆ ಹಾಕ್ತಾ ಹೋಗ್ತಿರೋ ಹೊರತಾಗಿ ಆ ಕೆಲಸದ ಪ್ರಾರಂಭದ ಹಂತದ ಆ ಒಂದು ಕ್ಷಣದ ಬಗ್ಗೆ ತಾವು ಆಲೋಚನೆಯನ್ನು ಮಾಡೋದು ಇಲ್ಲ, ಅದನ್ನು ಪ್ರಾರಂಭಿಸೋದು ಇಲ್ಲ. ಹಾಗಾಗಿ ಇಂತಹ ತಪ್ಪಿನ ಕೆಲಸವನ್ನು ಮಾಡಬೇಡಿ. ಇವತ್ತಿನ ದಿವಸ ತಾವು ನಿಮ್ಮ ಕುಟುಂಬಸ್ಥರ ಜೊತೆ ಹಿರಿಯರ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡಿ. ಇವತ್ತಿನ ದಿವಸ ತಾವು ಯಾವ ಕೆಲಸದ ಬಗ್ಗೆ ಮುಂದುವರಿಬೇಕು, ಅವರು ಕೊಡ್ತಕ್ಕಂಥ ಒಂದಿಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ತಾವು ಅನುಸರಿಸ್ಕೊಂಡು ಅದನ್ನು ಮನಸ್ಸಲ್ಲಿಟ್ಕೊಂಡು ಗುರು ಹಿರಿಯರ ಅನುಗ್ರಹವನ್ನು ಪಡ್ಕೊಂಡು ತಾವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. 12 ಗಂಟೆ ನಂತರ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿ, ಸುಖ, ಶಾಂತಿ ಇದೆಲ್ಲವನ್ನು ಕೂಡ ಸಿದ್ಧಪಡಿಸ್ಕೊಳ್ತಕ್ಕಂಥವ್ರು ಇರ್ತೀರಿ ಮೀನರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ತಾವು ಪೂರ್ವಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆ ಉದ್ದಿನಬೇಳೆ, ಅಕ್ಕಿ, ಗೋಧಿ, ಉದ್ದಿನಬೇಳೆ ಇವು ಮೂರನ್ನು ಕೂಡ ಒಂದೊಂದು ಚಿಟಿಕೆ ನಿಮ್ಮ ಬಲಭಾಗದ ಹಸ್ತದ ಮೇಲೆ ಹಾಕ್ಕೊಂಡು ಅದನ್ನು ಹೀಗೆ ತಾವು ಮುಷ್ಟಿ ಕಟ್ಟಿ ನಿಮ್ಮ ತಲೆಯ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನ ತನಕ 3 ಬಾರಿ ದೃಷ್ಟಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕಿ ತಾವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಮ್ಮೆ ಸೂರ್ಯ ಪರಮಾತ್ಮನತ್ತ ತಾವು ತಮ್ಮ ಮೊಗವನ್ನು ಮಾಡಿ, ಭಗವಂತ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗಲಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸೂರ್ಯ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದದಿಂದ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಕೂಡ ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ತಾವು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಚಂದ್ರಗಿರಿ ಬೆಟ್ಟದ ಮೇಲೆ ಬಾಲೇಶ್ವರ ಮಹಾರಾಜರ ವಿಶೇಷವಾದಂಥ ಶಿವ ಸಾನ್ನಿಧ್ಯವನ್ನು ನಾವು ದರ್ಶನ ಮಾಡೋಣ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡುವಂಥ ಅದ್ಭುತವಾದಂಥ ಪುಣ್ಯಕ್ಷೇತ್ರಗಳು, ಅದರಲ್ಲೂ ಚಂದ್ರಗಿರಿ ಬೆಟ್ಟ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಭೂಮಿಯಿಂದ ಸುಮಾರು 3000 ಅಡಿ ಮೇಲಿದ್ದೀವಿ ನಾವು. 3000 ಅಡಿ ಮೇಲಿದ್ದು ಚಂದ್ರಗಿರಿ ಬೆಟ್ಟ ಎಂಬತಕ್ಕಂಥ ನಾಮಾಂಕಿತವಾಗಿರ್ತಕ್ಕಂಥ ಈ ಬೆಟ್ಟಕ್ಕೆ ಬರುವಂತಹ ಪರಿಕ್ರಮಣೆ ಬೇರೆ ಥರ ಇರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಬಾಲೇಶ್ವರ ಮಹಾರಾಜರ, ಬಾಲೇಶ್ವರ ಅಂದರೆ ಸಾಂಬ ಸದಾಶಿವನೇ, ಶಿವನ ಸತಿಯಾದಂಥ ಅರ್ಧಾಂಗಿ, ಶಿವನ ಅರ್ಧಾಂಗಿಯಾದಂಥ ಸತೀದೇವಿಯ ಶಿರೋಭಾಗದ ಆ ಕೇಶಗಳ ಬಿದ್ದ ಸಾನ್ನಿಧ್ಯ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಈ ವೃಕ್ಷಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು ಹಾಗೂ ಈ ದೇವಾಲಯದಲ್ಲಿರ್ತಕ್ಕಂಥ ಅರ್ಚಕರು ಹೇಳ್ತಾರೆ, ದಂಪತಿಗಳು ಬಂದಾಗ ಈ ಒಂದು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದು ಭಾಳ ವಿಶೇಷ ಅಂತ ಹೇಳ್ತಾರೆ. ಇಲ್ಲಿ ದಂಪತಿಗಳು ಬಂದು, ಅಂದರೆ ಗಂಡ ಹೆಂಡತಿ ದಂಪತಿಗಳು ಬಂದು ಈ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಇಲ್ಲಿಂದ ಶಿಖರ ದರ್ಶನವನ್ನು ಮಾಡಿದ್ರೆ ಅವರ ಜೀವನದಲ್ಲಿ ಆ ದಾಂಪತ್ಯದಲ್ಲಿರ್ತಕ್ಕಂಥ ಕಲಹಗಳಾಗಲಿ, ದಾಂಪತ್ಯದಲ್ಲಿರ್ತಕ್ಕಂಥ ನ್ಯೂನತೆಗಳಾಗಲಿ, ಅಥವಾ ದಾಂಪತ್ಯಕ್ಕೆ ಆ ಕುಟುಂಬಕ್ಕೆ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳೆಲ್ಲವೂ ಸಹಿತ ದೂರ ಆಗುತ್ತೆ, ಆ ದಾಂಪತ್ಯ ಸುಖಮಯವಾಗಿರುತ್ತೆ ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾರೇ ಒಬ್ಬ ಯಾತ್ರಿಕರು ಬಂದರೂ ಸ್ವಾಮಿಯ ದರ್ಶನವನ್ನು, ಆ ಶಿರೋಭಾಗದಲ್ಲಿರ್ತಕ್ಕಂಥ ಶಿಖರ ದರ್ಶನವನ್ನು, ಆ ಪಂಚ ಕಳಶವನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ದರ್ಶನ ಮಾಡಿ ಇಲ್ಲಿ 3 ಪ್ರದಕ್ಷಿಣೆ ಬರುವಂತಹದ್ದು ಇಲ್ಲಿನ ವಾಡಿಕೆ. ಕರುಣಾಳು ಗಂಗಾಧರ
ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಬೃಹತ್ ಮಟ್ಟದ ನಂದಿ ಇದೆ. ಆ ನಂದಿ ಕೈಲಾಸದಿಂದ ಸಾಂಬ ಸದಾಶಿವನ್ನೇ ಹುಡ್ಕೊಂಡು ಬಂತು ಅಂತ ಹೇಳ್ತಾರೆ. ಅಂತಹ ಅಷ್ಟು ದೊಡ್ಡದಾದಂತಹ ನಂದಿಯನ್ನು ನೋಡಬೇಕಾದ್ರೆ ಬಹುಶಃ ಎಲ್ಲಾದರೂ ಒಂದು ನಂದಿಯ ವಿಗ್ರಹವನ್ನು, ಅದು ಶಿವ ಸಾನ್ನಿಧ್ಯದಲ್ಲಿ, ಶಿವನ ಸಾನ್ನಿಧ್ಯದಲ್ಲಿ ಇರ್ತಕ್ಕಂತಹ ನಂದಿ, ಬೃಹತ್ ಮಟ್ಟದ ನಂದಿಯನ್ನು ಎಲ್ಲಾದರೂ ನೋಡ್ಬೋದಾದರೆ ಅದು ನೇಪಾಳ ಪಶುಪತಿನಾಥಲ್ಲಿ ಮಾತ್ರ. ಆದರೆ ಇಲ್ಲಿರ್ತಕ್ಕಂತಹ ನಂದಿ ಪುಟ್ಟದಾದರೂ ಚಿಕ್ಕದಾದರೂ ಶಿವ ಸಾನ್ನಿಧ್ಯದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವನ್ನ, ಯಾಕೆಂದರೆ ಮೂಲ ಸಾನ್ನಿಧ್ಯವನ್ನು ಸದಾಕಾಲ ನೋಡಿ ದರ್ಶನ ಮಾಡುವಂಥ ಸೌಭಾಗ್ಯ ಇಲ್ಲಿರ್ತಕ್ಕಂತಹ ಈ ನಂದಿದೆ. ಬಾಲೇಶ್ವರರ ಸಾನ್ನಿಧ್ಯದ ಇಲ್ಲಿನ ಕಥಾಪವಾಡ ಭಾಳ ವಿಶೇಷವಾಗಿದೆ. ಬಾಲೇಶ್ವರ ಎಂಬತಕ್ಕಂಥ ಶಿವ ಸಾನ್ನಿಧ್ಯ ಎಷ್ಟೇ ಆದರೂ ಶಿವಸತಿ, ಶಿವ ಮತ್ತು ಗಿರಿಜೆ, ಶಿವ ಮತ್ತು ಪಾರ್ವತಿ, ಶಕ್ತಿ ದೇವತೆಯ ಶಕ್ತಿಪೀಠವೂ ಹೌದು, ಶಿವ ಸಾನ್ನಿಧ್ಯವೂ ಹೌದು. ಈ ಸಾನ್ನಿಧ್ಯಕ್ಕೆ ಬಂದು ಒಮ್ಮೆ ದರ್ಶನ ಮಾಡಿದ್ರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಇಲ್ಲಿ ಸಾರಿ ಸಾರಿ ಹೇಳ್ತಾರೆ. ಹಾಗೆ ಈ ಸಾನ್ನಿಧ್ಯದಲ್ಲಿ ಹಿಂದೆ ಪೂರ್ವದಲ್ಲಿ ದೇವೇಂದ್ರ, ಇಂದ್ರಪ್ರಸ್ಥ, ಇಂದ್ರನ ಆಶ್ರಮ ಅಲ್ಲ, ಇಂದ್ರನ ಅರಮನೆ. ಇಂದ್ರನ ಅರಮನೆಯಲ್ಲಿ ರಂಬೆ, ಊರ್ವಶಿ, ಮೇನಕೆ ಎಲ್ಲರೂ ಇರ್ತಕ್ಕಂಥ ಸಹಜವೇ. ಆದರೆ ಅಂಥದ್ರಲ್ಲಿ ರಂಬೆ ಆ ಒಂದು ಇಂದ್ರನ ಆಸ್ಥಾನದಿಂದ ಹೊರಬಂದಿರ್ತಾಳೆ. ಇಂದ್ರನ ಆಸ್ಥಾನದಿಂದ ರಂಬೆ ಹೊರಗಡೆ ಬಂದಾದ ನಂತರ ಮನನೊಂದು ಭಾಳಷ್ಟು ಒದ್ದಾಡುವಂತಹ ಕಾಲ, ಮನಸ್ಸು ನೊಂದುಕೊಂಡಿರ್ತಕ್ಕಂಥ ಕಾಲ. ಅಂತಹ ಒಂದು ಸುಂದರವಾದಂಥ ಆಸ್ಥಾನ ಬಿಟ್ಟು ಬಂದನಲ್ಲ ಎಂಬತಕ್ಕಂಥ ಮನಸ್ಥಿತಿ. ಆ ಸಮಯದಲ್ಲಿ ಸುಮುಖ ಎಂಬತಕ್ಕಂಥ ಅಲ್ಲಿನ ಇನ್ನೊಬ್ಬ ವ್ಯಕ್ತಿ ರಂಬೆಗೆ ತಾನು ಆಲಿಂಗನ ಮಾಡಿಕೊಂಡು ತನ್ನ ಒಂದು ಆಸೆ ತೀರಿಸಲಿಕ್ಕಾಗೋ ಅಥವಾ ತನ್ನ ಆಸೆಗಾಗೋ ಒಮ್ಮೆ ಆಲಿಂಗನ ಮಾಡ್ತಾನೆ. ಆಲಿಂಗನ ಮಾಡಿದಾದ ನಂತರ ಆ ಸುಮುಖನಿಗೆ ಶಾಪವನ್ನು ಕೊಡ್ತಾಳೆ ರಂಬೆ. ರಂಬೆ ಕೊಡುವಂಥ ಶಾಪದಿಂದ ಸುಮುಖ ಭಾಳಷ್ಟು ಸುಣ್ಣನಾಗ್ತಾನೆ, ಸೋಲ್ತಾನೆ, ಭಾಳ ನೋವು ಅನುಭವಿಸ್ತಾನೆ. ನೋವು ಅನುಭವಿಸಿದ ನಂತರ ತಾನು ಯಾವಾಗ ಆ ಶಾಪಗ್ರಸ್ತನಾಗ್ತಾನೋ ಆತ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ಈ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಸ್ವಾಮಿಯ ದರ್ಶನ ಮಾಡ್ತಾನೆ. ದರ್ಶನ ಮಾಡಿ ಸ್ವಾಮಿಗೆ ಪ್ರತಿನಿತ್ಯ ಈ ಸ್ವಾಮಿಯನ್ನು ದರ್ಶನ ಮಾಡುವಂಥ ಕಾಲ ಇಲ್ಲೋರ್ವ ಋಷಿ ಕಾಣಿಸ್ಕೊಂಡು ಆ ಋಷಿ ಹೇಳುವಂಥ ಮಾತು, ಇಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯಕ್ಕೆ ನೀನು 21 ದಿನ ಆಗಲಿ 48 ದಿನ ಆಗಲಿ ಒಂದು ಮಂಡಲಾಚರಣೆ ಆಗಲಿ ಪ್ರತಿನಿತ್ಯ ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸ್ಕೊಂಡು ಸ್ವಾಮಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಇಲ್ಲಿರ್ತಕ್ಕಂಥ ನಂದಿಯ ಕಿವಿಯಲ್ಲೂ ಹಾಗೂ ಶಿವ ಸಾನ್ನಿಧ್ಯದಲ್ಲೂ ನೀನು ಬಂದ ವಿಚಾರ, ನಿನಗೆ ಕಷ್ಟ ಇರ್ತಕ್ಕಂಥ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸು ಅಂತ ಹೇಳ್ತಾರೆ. ಅದಾದ ನಂತರ ಆ ಋಷಿಮುನಿ ಹೇಳಿದಂತಹ ಮಾತನ್ನು ಆಲಿಸಿ ಅದೇ ಪ್ರಕಾರ ಪ್ರತಿನಿತ್ಯ ಶಿವನ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಂದಿಯ ಕಿವಿಯಲ್ಲಿ ಈ ಒಂದು ತನ್ನ ಸಂಕಷ್ಟವನ್ನು ಹೇಳ್ಕೊತಾನೆ. ಅದಾದ ನಂತರ ಶಿವ ಪ್ರತ್ಯಕ್ಷನಾಗಿ ತನ್ನೊಳಗಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ತಾನೆ. ಪುನಃ ರಂಭಾ ಮತ್ತು ಸುಮುಖರಿಬ್ಬರು ಸಹಿತ ಇಂದ್ರನ ಆಸ್ಥಾನವನ್ನು ಸೇರಿಕೊಳ್ತಾರೆ. ಆದ್ದರಿಂದ ಯಾರೊಬ್ಬರಿಗಾದರೂ ಸಹಿತ ಕಷ್ಟ ಅಂತ ಬರ್ತಕ್ಕಂಥವರಿಗೆ ಶಿವ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿರ್ತಕ್ಕಂಥ ನಂದಿಯಲ್ಲಿ ಆ ನಂದಿಯ ಕಿವಿಗಳಲ್ಲಿ ಈ ಒಂದು ತನ್ನ ಕಷ್ಟವನ್ನು ಹೇಳಿಕೊಂಡು ತಾನು ಶಿವ ಸಾನ್ನಿಧ್ಯದಲ್ಲಿ ಶಿವ ದರ್ಶನ ಮಾಡಿದ್ರೆ ತನಗೆ ಮುಕ್ತಿ, ಭಗವಂತನ ಪಾದ ಸಿಗುತ್ತೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶಿವಾನುಗ್ರಹ ಸಿಗುತ್ತೆ ಎಂಬತಕ್ಕಂಥದ್ದು ಇಲ್ಲಿನ ಕಥಾಶ್ರವಣ ಹೇಳುತ್ತೆ. ಒಳ್ಳೆಯದಾಗಲಿ.
ಶುಭವಾಗಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮ ವಂದನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಚಂದ್ರಗಿರಿಗೆ ನಾವು ಬಂದಿರತಕ್ಕಂಥದ್ದಿದೆ. ಈ ಒಂದು ಸಾನ್ನಿಧ್ಯ ಇರ್ತಕ್ಕಂಥದ್ದು ನೇಪಾಳ್ನಲ್ಲಿ. ನೇಪಾಳ ಅಂತಂದರೆ ನಮ್ಮೆಲ್ರಿಗೂ ಕೂಡ ಆ ಸುಂದರವಾಗಿರ್ತಕ್ಕಂಥ ರಜಿತಮಯವಾಗಿರ್ತಕ್ಕಂಥ ಆ ಒಂದು ಐಸು ಅಂತ ಏನು ಹೇಳ್ತೀವಿ, ಆ ಒಂದು ಹಿಮಾಲಯ ಪರ್ವತಗಳ ಒಂದು ತವರೂರು ಅಂತಲೇ ಹೇಳ್ಬೋದು. ಸಾಕಷ್ಟು ಬೆಟ್ಟ ಗುಡ್ಡಗಳಿದೆ. ಅದೆಲ್ಲದರ ಮಧ್ಯದಲ್ಲಿ ಸಾಕಷ್ಟು ಶಕ್ತಿ ಸಾನ್ನಿಧ್ಯ ಅಂತಲೇ ಹೇಳ್ಬೋದು ಈ ಒಂದು ಚಂದ್ರಗಿರಿ. ಪಶುಪತಿನಾಥ ಕ್ಷೇತ್ರ ಭಗವಂತನ ದರ್ಶನವನ್ನು ಮಾಡಿದ್ದಾದ ನಂತರ ಅಲ್ಲಿಂದ ಸರಿಸುಮಾರು ಒಂದು 10 ರಿಂದ 15 ಕಿಲೋಮೀಟರ್ ಪರಿಕ್ರಮಿಸಿದ್ದೆ. ಆದರೆ ಈ ಒಂದು ಚಂದ್ರಗಿರಿ ಎಂಬತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ತಾಣ ಬರುತ್ತೆ. ಈ ಒಂದು ಸಾನ್ನಿಧ್ಯಕ್ಕೆ ತಲುಪಬೇಕಂತಂದರೆ ಮೂಲತಃ ಒಂದು ಕೇಬಲ್ ಕಾರ್ ಅಂತಂದರೆ ಒಂದು ವಯರ್ನ ಮೇಲೆ ಒಂದು ಎಲೆಕ್ಟ್ರಿಕ್ ಕಾರಿನ ಮುಖಾಂತರ ನಾವು ಮೇಲೆ ಬರ್ಬೋದಾಗತ್ತೆ. ಕುದುರೆಯ ಮುಖಾಂತರನೂ ಕೂಡ ನಾವು ಮೇಲೆ ಬರ್ಬೋದಾಗತ್ತೆ. ಸಾಕಷ್ಟು ಮಾರ್ಗಗಳಿದ್ದಾವೆ. ಎಲ್ಲದೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಮೇಲೆ ತಲುಪಿದ್ದಾದ ಮೇಲೆ ಇಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ ಗಣಪತಿ ಮತ್ತು ಆಂಜನೇಯ ಇವರಿಬ್ಬರು ಕೂಡ ಇರ್ತಕ್ಕಂಥವ್ರು ಇದ್ದಾರೆ. ಪ್ರಧಾನವಾಗಿ ಶಿವಲಿಂಗದ ದರ್ಶನವನ್ನು ಕೂಡ ನಾವು ಮಾಡ್ತಕ್ಕಂಥವ್ರು ಇರ್ತೀವಿ. ಮತ್ತು ಸ್ವರ್ಣಮಯವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ನಂದಿ, ಅದನ್ನು ಕೂಡ ನಾವೆಲ್ಲರೂ ಗಮನಿಸ್ತಕ್ಕಂಥವ್ರು ಇರ್ತೀವಿ. ಹಾಗಾಗಿ ಈ ಒಂದು ಸಾನ್ನಿಧ್ಯದ ಮತ್ತೊಂದು ಪ್ರತೀತಿ ಏನಪ್ಪ ಅಂತಂದರೆ, ಇಲ್ಲಿ ಮೊದಲಿಂದನೂ ಕೂಡ ಒಂದು ವಿಚಾರ ಗಮನದಲ್ಲಿರ್ತಕ್ಕಂಥದ್ದು ತಾಯಿಯ ಶಿರೋಭಾಗ ಅಂತಂದರೆ ಹಣೆಯ ಭಾಗ ಈ ಒಂದು ಸಾನ್ನಿಧ್ಯದಲ್ಲಿ ಬಿದ್ದಿರ್ತಕ್ಕಂಥದ್ದು ಅಂತಂದರೆ ಇದನ್ನು ಕೂಡ ಒಂದು ರೀತಿ ಶಕ್ತಿಪೀಠ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗಂಟೆ ನಾವು ಎಲ್ಲ ದೇವಸ್ಥಾನದಲ್ಲೂ ಕೂಡ ನೋಡಿರ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ಗಂಟೆಗೆ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಇಷ್ಟು ಎತ್ತರದ ಬೆಟ್ಟವನ್ನು ಪರಿಕ್ರಮಿಸಿದ್ದಾದ ನಂತರ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪ ಇದ್ದರೆ, ಆ ಸಂಕಲ್ಪ ಈಡೇರಬೇಕಾದ್ರೆ, ಭಗವಂತನಿಗೆ ಅದು ಸಲ್ಲಬೇಕಾದ್ರೆ ಇಲ್ಲಿ ಒಮ್ಮೆ ಗಂಟೆಯ ಮುಂದೆ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಇಚ್ಛೆಯನ್ನು ಪೂರೈಸಿಕೊಳ್ಳಿಕ್ಕಾಗಿ ಭಗವಂತನಲ್ಲಿ ಸಂಕಲ್ಪವನ್ನು ಸಲ್ಲಿಸಿದ್ದಾದ ನಂತರ ಈ ಗಂಟೆಯನ್ನು 3 ಬಾರಿ ಒಡೆದಿದ್ದೇ ಆದರೆ ಭಗವಂತನ ಕಿವಿಗೆ ಬೀಳ್ತಕ್ಕಂಥದ್ದಿರುತ್ತೆ. ಆಗ ನಮ್ಮ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರಶಂಭೋ ಮಹಾದೇವ ವಿಶ್ವೇಶ್ವರ ಹರಿವಲ್ಲಭ ಸಾಂಬ ಸದಾಶಿವ ಮಹಾರಾಜ್ ಕಿ ಜೈ. ಶಿವನ ಪ್ರಾರ್ಥನೆ ಮಾಡ್ತಾ ಬದ್ರಿ ಕೇದಾರ್ ಎಂಬತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ಕೇದಾರಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ದರ್ಶನ ಪರಮ ಪವಿತ್ರ ಅಂತ ಹೇಳ್ತಾರೆ. ಆದರೆ ಪಾಂಡವರು ಕೇದಾರಲ್ಲಿರ್ತಕ್ಕಂಥ ಶಿವನ ದರ್ಶನಕ್ಕಾಗಿ ಶಿವ ಇಲ್ಲೇ ಇದ್ದಾನೆ ಅಂತ ಹೇಳಿ ಕೇದಾರ್ ಯಾತ್ರೆ ಮಾಡಿದಾಗ ಕೇದಾರಲ್ಲಿರ್ತಕ್ಕಂಥ ಶಿವನ ದರ್ಶನ ಮಾಡಿ ಆ ಶಿವನ ವಿಶೇಷವಾದಂಥ ಬೆನ್ನಿನ ಭಾಗ ಅಂದರೆ ಶಿವ ಅಲ್ಲಿಂದ ಆಚೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಎತ್ತಿನ ಆಕಾರವಾಗಿ ಅಥವಾ ಒಂದು ಬಸವನ ಆಕಾರವಾಗಿ ಮುಂದೆ ನಡೆಯುವಾಗ ಬಸವನ ಹಿಂಭಾಗದಲ್ಲಿರ್ತಕ್ಕಂಥ ಬೆನ್ನಿನ ಭಾಗ ಮಾತ್ರ ಕೇದಾರಲ್ಲಿದೆ ಅಂತ ಹೇಳ್ತಾರೆ. ಆದರೆ ಈಗ ನಾವು ಬಂದಿರತಕ್ಕಂಥ ಈ ಕ್ಷೇತ್ರ ಇದು ಡೋಲೇಶ್ವರ ಎಂಬತಕ್ಕಂಥದ್ದು ನೇಪಾಳ ಸಮೀಪ ಇರ್ತಕ್ಕಂಥ ಕಠ್ಮಂಡು ನೇಪಾಳ ಸಮೀಪ ಇರ್ತಕ್ಕಂಥದ್ದು ಡೋಲೇಶ್ವರ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು ಶಿರೋಭಾಗ.
ಅಂದರೆ ಸಾಂಬ ಸದಾಶಿವನ ಶಿರೋಭಾಗ ಇಲ್ಲಿದೆ ಎಂಬತಕ್ಕಂಥದ್ದು ಇಲ್ಲಿನ ಒಂದು ಐತಿಹ್ಯ ಇದೆ. ಇದನ್ನು ನಾವು ದರ್ಶನ ಮಾಡೋಣ ಬನ್ನಿ. सोमेश्वरा शिव सोमेश्वरा ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಈ ಬೃಹತ್ ಬೆಟ್ಟದ ನಾಗವೂ ಇಲ್ಲಿದೆ. ಎಷ್ಟೇ ಆದರೂ ಈ ನಾಗನಲ್ಲಿರ್ತಕ್ಕಂಥದ್ದೇ ಒಂದು ವಿಶೇಷತೆ ಇದೆ. ಈ ಶಿವ ಸಾನ್ನಿಧ್ಯದಲ್ಲಿ ನಾಗ ಇರಲೇಬೇಕು. ಹಾಗೆ ಈ ಭಾಗದ ಜನ ಹೇಳ್ತಾರೆ, ಈ ಭಾಗದಲ್ಲಿ ಸಾಕಷ್ಟು ಬೃಹತ್ ಬೆಟ್ಟದ ನಾಗಗಳಿದೆ, ಸರ್ಪಗಳಿದೆ ಅಂತ. ಆ ಸರ್ಪಗಳು ಭಾಳ ಬೃಹದಾಕಾರವಾಗಿರ್ತಕ್ಕಂಥ ಸರ್ಪಗಳಿದೆ. ಆದರೆ ಈ ಭಾಗದಲ್ಲಿ ಯಾರಿಗೂ ತೊಂದರೆ ಕೊಡೋದಿಲ್ಲ. ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತರಿಗೂ ಎಷ್ಟೋ ಜನಕ್ಕೆ ಸರ್ಪಗಳು ಕಾಣುತ್ತೆ ಅಂತಲೂ ಹೇಳ್ತಾರೆ. ಏನು ಕಾಣುತ್ತೋ ಸರ್ಪ ನೋಡಿದ್ರೆ ಎಂಥವ್ರಿಗೂ ಭಯ ಅಂತೂ ಆಗುತ್ತೆ. ಆದರೆ ಒಂದಂತೂ ಸತ್ಯ, ಶಿವ ಸಾನ್ನಿಧ್ಯದಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಸರ್ಪವನ್ನು, ನಾಗವನ್ನು ಈ ನಾಗದೇವರನ್ನು ಮಾಡಿಟ್ಟಿದ್ದಾರೆ. ಅದು ನೋಡಿ ಆನಂದಿಸೋಣ. ಹಾಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯಾರಿಗೆಲ್ಲ ಸರ್ಪದೋಷಗಳಿದೆ, ನಾಗದೋಷ ಇದೆ, ಅಥವಾ ಸರ್ಪದೋಷದಿಂದ ಒದ್ದಾಡ್ತಿರ್ತಕ್ಕಂಥವ್ರು, ನರಳುತ್ತಿರ್ತಕ್ಕಂಥವ್ರು ಯಾರಿದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ಇವತ್ತಿನಿಂದ ಈ ಒಂದು ದರ್ಶನ ಆದ ನಂತರ ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಅದರಲ್ಲೂ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ತ್ರಾಂಬಕೇಶ್ವರನ ಆರಾಧನೆ ಮಾಡ್ತಾ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಈ ಸರ್ಪಕ್ಕೆ ವಿಶೇಷವಾದಂತಹ ಸ್ಫಟಿಕ ಸಾಲಿಗ್ರಾಮದ ಕಣ್ಣುಗಳನ್ನಿಟ್ಟಿದ್ದಾರೆ. ಆ ಕಣ್ಣು ನೋಡಿದ್ರೇ ಹಬ್ಬ ಮೈ ಜುಮ್ಮನ್ನತ್ತೆ ಮಾಡಿರುವಂತಹ ಈ ಕಲೆ. ಆದರೆ ಆ ಕಣ್ಗಳಲ್ಲಿರ್ತಕ್ಕಂಥ ಶಕ್ತಿ ಅದು ನೋಡಲಿಕ್ಕೆ ಆನಂದವೇ ಸರಿ.